ಪ್ರಧಾನಮಂತ್ರಿಗಳು ಹೇಳಿದಂತ ಭರವಸೆಗಳನ್ನು ಈಡೇರಿಸಿಲ್ಲ. ಅದಕ್ಕೇನ್ ಹೇಳ್ತಾರೆ? ಆಮೇಲೆ ರೈತರ ಸಾಲ ಮನ್ನಾ ಮಾಡಲಿಲ್ಲ. ಅವನ ಯಾವನೋ ಒಬ್ಬ ಸೂರ್ಯ ಅಂತ ಇದ್ದಾನೆ, MP, ಯುವ ಮೋರ್ಚಾ ಅಧ್ಯಕ್ಷ, ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷ, ರಾಜ್ಯದ ಅಧ್ಯಕ್ಷ, ರಾಷ್ಟ್ರದ ಅಧ್ಯಕ್ಷ ಸೂರ್ಯ. ಎಂತ ಸೂರ್ಯವ? ತೇಜಸ್ವಿ ಸೂರ್ಯ. ನಾನು ಯಾವಾಗಲೂ ಅವನಿಗೆ ಅಮಾವಾಸ್ಯೆ ಅಂತ ಕರೀತೀನಿ. ಯಾಕಂದ್ರೆ ಸಂವಿಧಾನ ಸುಟ್ಟಾಕ್ತೀವಿ ಅಂತ ಹೇಳಿದ್ರು. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆ, ಈ ದೇಶದ ಸಂವಿಧಾನ, ಅದನ್ನು ಸುಟ್ಟಾಕ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಅಮಾವಾಸ್ಯೆ ಅಂತ ಕರೆಯೋದು ಅವನಿಗೆ. ತೇಜಸ್ವಿ ಸೂರ್ಯ ಅವನೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಗೊತ್ತಾ? ರೈತರ ಸಾಲ ಮನ್ನಾ ಮಾಡಕ್ಕಾಗಲ್ಲ, ಮಾಡಿದ್ರೆ ರಾಜ್ಯ ದಿವಾಳಿ ಆಗ್ಬಿಡ್ತದೆ. ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರಿಗೆ, ರೈತರ ಸಾಲ ಮನ್ನಾ ಮಾಡಿದ್ರೆ ದಿವಾಳಿ ಆಯ್ತದೆ ಅಂತ ನಿಮ್ಮ MP, ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷ ಹೇಳ್ತಾನೆ. ನೀವು ಸುಮ್ಮನೆ ಇದ್ದೀರಿ. ನೀವು ಉದ್ಯಮಿಗಳ ಸಾಲ ಎಷ್ಟು ಮನ್ನಾ ಮಾಡಿದ್ರೆ? ನಿಮ್ಗೆ ಗೊತ್ತಾ ಎಷ್ಟು ಸಾಲ ಮನ್ನಾ ಮಾಡಿದ್ದಾರೆ ಅಂತ? 12 ಲಕ್ಷ ಕೋಟಿ 9 ವರ್ಷದಲ್ಲಿ. ಅಂಬಾನಿ, ಅದಾನಿ, ನೀರವ್ ಮೋದಿ, ಲಲಿತ್ ಮೋದಿ, ಯಾರವ ನಮ್ಮ ಮಲ್ಯ, ವಿಜಯ ಮಲ್ಯ, ಚೋಕ್ಸಿ, ಇವ್ರದ್ದೆಲ್ಲ ಸಾಲ ಎಷ್ಟು ಮನ್ನಾ ಮಾಡಿರೋದು? 12 ಲಕ್ಷ ಕೋಟಿ. 12 ಲಕ್ಷ ಕೋಟಿ ಉದ್ಯಮಿಗಳ ಸಾಲ ಮನ್ನಾ ಮಾಡಿದ್ರೆ ದೇಶ ಹಾಳಾಗಲ್ಲ, ರಾಜ್ಯ ಹಾಳಾಗಲ್ಲ. ರೈತರ ಸಾಲ ಮನ್ನಾ ಮಾಡಿದ್ರೆ ಹಾಳಾಗ್ಬಿಡ್ತದೆ.